ಆಮೇಲೆ ಇನ್ನೊಬ್ರು ಯಾರೋ ಇಬ್ಬರು ಅವ್ರ ಫ್ರೆಂಡ್ಸೇ ಬಂದಿರೋ ರೆಫರ್ ಮಾಡಿದ್ದೀನಿ. ನಾನು ಮೊಬೈಲ್ ತಗೊಳ್ಳೋದಲ್ಲೇನೆ ನನ್ನ ಫ್ರೆಂಡ್ಸ್ಗೂ ರೆಫರ್ ಮಾಡಿದ್ದೀನಿ. ನಾನು ಮೊಬೈಲ್ ತಗೊಳ್ಳೋ ಜಾಗ ಬೇಕಾದ್ರೆ ಅಲ್ಲೇ ಹೋಗು, ಅವ್ರಿಗೂ ಗೊತ್ತು, ಅಲ್ಲೇ ಹೋಗಿ ಕೇಳ್ಕೊಬೋದು. ಸತ್ಯ, ಕಾರ್ಡ್ ಉಜ್ಜಿದ್ದಾರೆ, ಬೇಕಾದ್ರೆ ಅದಕ್ಕೆ ಪ್ರೂಫು ಕೊಡ್ತೀನಿ ಆಯಿತಾ. ಕರ್ಕೊಂಡೋಗಿ ಮೊಬೈಲ್ ಕೊಡಿಸಿದಂತೂ ಸತ್ಯ. ನನ್ನ ಕೈಯಲ್ಲಿ ದುಡ್ಡು ಇರಲಿಲ್ಲ, ನಂದಲ್ಲ ದುಡ್ಡು. ಲೋನ್ ಬಗ್ಗೆ ಹೇಳಿ, ಲೋನ್ ಹೇಳಿದ್ನಲ್ಲ, ಅದೇ ಲೋನ್ದು ಮತ್ತು ಒಡವೆದೆಲ್ಲ ಇರ್ತೆ ಅಂದರೆ ತೀರ್ಮಾನ ಆಗಿದೆ, ಎಷ್ಟು ಕೊಡಬೇಕು ಎಲ್ಲ ಸ್ಟೇಷನಲ್ಲಿ ತೀರ್ಮಾನ ಆಗಿದೆ. ಬೇಡ, ಅದೆಲ್ಲ ಅವಶ್ಯಕತೆ ಇಲ್ಲ, ಬೇಡ, ಸಾಕು. ಡಿವೋರ್ಸ್ ಆಗ್ತಿದೆ ಅಷ್ಟೇ. ಡಿವೋರ್ಸ್ ಕನ್ಫರ್ಮ್. ನನ್ನ ಅವರ ಸಂಬಂಧ ಇಲ್ಲಿಗೆ ಮುಗೀತು. ದಯವಿಟ್ಟು ನನ್ನ ಬಗ್ಗೆ ಅವ್ರ ಹತ್ರ, ಅವ್ರ ಬಗ್ಗೆ ನನ್ನ ಹತ್ರ ಮಾತಾಡೋಕೆ ಹೋಗ್ಬಿಡಿ. ಆಮೇಲೆ ಅವ್ರಿಗೂ, ಮೇಡಮ್ ಅವ್ರಿಗೂ ಹೇಳ್ತಾ ಇದ್ದೀನಿ, ಸೀಮಾ ಸೋನ್ ಅವ್ರಿಗೆ, ನನ್ನ ಫ್ರೆಂಡ್ಸ್ಗೆ ಮೆಸೇಜ್ ಮಾಡೋದಾಗಲಿ, ಅಂದರೆ ನನ್ನ ಬಗ್ಗೆ ನಿಮ್ಮ ಪಾಡಿಗೆ ಮಾಡ್ಕೊಳ್ಳಿ, ನಾನೇನು ಮಾಡಬೇಡಿ ಅಂತ ಹೇಳಿಲ್ಲ. ನೀವು ನಿಮ್ಮ ಪಾಡಿಗೆ ಮಾಡ್ಕೊಳ್ಳಿ, ನಿಮ್ಗೆ ಏನು ಬೇಕೋ ಮಾಡ್ಕೊಳ್ಳಿ. ನನ್ನ ಬಗ್ಗೆ ಕೇಳ್ಕೊಂಡಾಗಲಿ, ನನ್ನ ಬಗ್ಗೆ ಮಾತಾಡೋದಾಗಲಿ ದಯವಿಟ್ಟು ಮಾಡೋಕ್ಕೋಗ್ಬೇಡಿ. ನಾನು ನನ್ನ ಫ್ರೆಂಡ್ಸ್ಗೆ, ನನ್ನ ಫ್ರೆಂಡ್ಸ್ ನಿಮ್ಮ ಜೊತೆನೇ ಇದ್ದಾರೆ, ಅವ್ರಿಗೂ ನಾನು ಏನು ಕೇಳೋಕ್ಕೆ ಹೋಗಲ್ಲ.